ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಬಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಜಾನಪದ ಹೆಸರಲ್ಲಿ ಅಶ್ಲೀಲವಾದಂತಹ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಕಾಮಿಡಿ ಹೆಸರಲ್ಲಿ ಅಶ್ಲೀಲವಾಗಿ ಕಾಮಿಡಿಯನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಈಗ ಆ ಒಂದು ಆರೋಪದ ಅಡಿಯಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದ ಕೆಲವು ಕಲಾವಿದರು ಸೇರಿಕೊಂಡು ವಿಜಯಪುರದಲ್ಲಿ ಡಿಸೆಂಬರ್ 30ರಂದು ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾರೆ. ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಕಲಾವಿದರ ಚರ್ಚಾಕೂಟ ಅನ್ನೋ ರೀತಿ ಮಾಡುವಂಥದ್ದು. ಒಂದು ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಚರ್ಚಾಕೂಟವನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಿಜಾಪುರದ DYSP ಆಗಿರ್ತಕ್ಕಂಥ ಬಸವರಾಜ್ ಎಲ್ಗಾರ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಅವರ ಉಪಸ್ಥಿತಿಯ ಜೊತೆಗೆ ಸಾಕಷ್ಟು ಜನ ಕಲಾವಿದರು, ಹಿರಿಯ ಕಲಾವಿದರು, ಅದರಲ್ಲೂ ಕೂಡ ಹಳೆಯ ಕಲಾವಿದರು ಅಂತ ಹೇಳ್ಬೋದು ಅಥವಾ ಹಿರಿಯ ಕಲಾವಿದರು ಅಂತ ಹೇಳ್ಬೋದು, ಅಥವಾ ಜಾನಪದ ಹಾಡುಗಳಿಗೆ ಒಂದು ಗತ್ತು ಗಮ್ಮತ್ತು ಒಂದು ಹೆಸರನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಕಲಾವಿದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಶಬೀರ್ ಡಾಂಗೆ ಅವರಾಗಿರ್ಬೋದು, ಪರೀಟ್ ಅವರಾಗಿರ್ಬೋದು, ಪಂಡ್ರೋಳಿ ಅವರಾಗಿರ್ಬೋದು, ಅದೇ ರೀತಿಯಾಗಿ ಸಾಕಷ್ಟು ಜನರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪತ್ರಕರ್ತ ಮತ್ತು ಕಲಾವಿದ ಆಗಿರ್ತಕ್ಕಂಥ ಶಕ್ತಿ ಕುಮಾರ್ ಅವರು ಕೂಡ ಇರ್ತಾರೆ. ಅನೇಕ ಜನ ಪತ್ರಕರ್ತರು ಕೂಡ ಅಲ್ಲಿ ಬಂದಿರ್ತಾರೆ. ಅದೇ ರೀತಿಯಾಗಿ ಅನೇಕ ಕಲಾವಿದರು ಕೂಡ ಬಂದಿರ್ತಾರೆ, ಅಧಿಕಾರಿಗಳು ಕೂಡ ಬರ್ತಾರೆ. ಸೊ ಇದರ ಉದ್ದೇಶ ಇಷ್ಟೇ, ಅಶ್ಲೀಲ ಗೀತೆಗಳನ್ನು ಆಡುವವರ ಮೇಲೆ ದೂರು ದಾಖಲಾಗಬೇಕು, ಅದೆಲ್ಲವೂ ಕೂಡ ಬ್ಯಾನ್ ಆಗಬೇಕು. ಅದೇ ರೀತಿಯಾಗಿ ಅಶ್ಲೀಲ ಗೀತೆಗೆ ಜಾನಪದ ಹೆಸರು ಅಂತ ಏನು ಇಟ್ಕೊಂಡು ಹಾಡ್ತಾ ಇದ್ದಾರೋ ಅದು ಎಲ್ಲವೂ ಕೂಡ ಬದಲಾಗಬೇಕು. ಎಲ್ಲ ಕಲಾವಿದರು, ಅದರಲ್ಲೂ ಕೂಡ ಹಿರಿಯ ಕಲಾವಿದರಿಗೂ ಕೂಡ ಅವಕಾಶಗಳು, ವೇದಿಕೆಗಳು ಸಿಗಬೇಕು ಅನ್ನೋದು ಇದರ ಒಂದು ಉದ್ದೇಶ ಕೂಡ ಆಗಿತ್ತು. ಈ ಪೈಕಿ DYSP ಆಗಿರ್ತಕ್ಕಂಥ ಬಸವರಾಜ ಎಲ್ಗಾರ್ ಅವರು ಕೂಡ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ, ಒಂದಿಷ್ಟು ಜನರಿಗೆ ಸಂದೇಶವನ್ನು ಕೂಡ ಕೊಡ್ತಾರೆ. ಅದರಲ್ಲೂ ಕೂಡ ಈ ಮ್ಯೂಸಿಕ್ ಮೈಲಾರಿಯ ವಿಷಯವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಮೊನ್ನೆ ಅಷ್ಟೇ ಅಪ್ರಾಪ್ತ ಬಾಲಕಿಯ ಮೇಲೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಜೈಲು ಪಾಲಾಗಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ಹೆಸರನ್ನು ನಾನು ಹೇಳೋದಿಲ್ಲ ಅನ್ನೋ ರೀತಿ ಹೇಳ್ತಾರೆ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ಅವರು ಹೇಳಿದಂತಹ ಮಾತುಗಳನ್ನು ಮಾತ್ರ, ನಾನು ಇಲ್ಲಿ ಯಾವುದನ್ನು ಕೂಡ ನನ್ನ ಕೈಯಾರೆ ಹಾಕಿ ಅಥವಾ ಇನ್ನೇನೋ ನಾನು ಹೇಳ್ತಾ ಇಲ್ಲ ಇಲ್ಲಿ. ಸೊ ಆ ಒಂದು ಸನ್ನಿವೇಶಕ್ಕೆ ಏನೇನೆಲ್ಲ ಆಯಿತು ಎಂಬುದನ್ನು ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಇದನ್ನೆಲ್ಲರೂ ಕೂಡ ಗಮನಿಸಲೇಬೇಕು ಸ್ನೇಹಿತರೆ. ಈ ಕುರಿತಾಗಿ ಏನೇನೆಲ್ಲ ಇಲ್ಲಿ ಚರ್ಚೆಗಳು ಆದವು, ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗ್ತವೆ, ಮುಂದಿನ ದಿನದಲ್ಲಿ ಯಾವ ಪರಿಸ್ಥಿತಿ ಎದುರಾಗಬಹುದು, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಈ ಜಾನಪದ ಹೆಸರಲ್ಲಿ ಕೆಲವೊಂದಿಷ್ಟು ದಂಧೆಕೋರರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅಂಥವರ ವಿರುದ್ಧ ದೂರುಗಳು ದಾಖಲಾಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆ ಈಗಾಗಲೇ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಕಲಾವಿದರು ಉಪಸ್ಥಿತರಿರ್ತಾರೆ. ಉದ್ದೇಶ ಇಷ್ಟೇ, ಉತ್ತರ ಕರ್ನಾಟಕದ ಜಾನಪದಗಳಿಗೆ ಒಂದು ಹೆಸರಿದೆ. ಜಾನಪದ ಅನ್ನೋದು ಒಂದು ಗತ್ತು ಗಮ್ಮತ್ತಿರುವಂಥದ್ದು, ಅಸಹ್ಯವಾದಂಥ ಪದಗಳನ್ನು ಬಳಸಿಕೊಂಡು ಸಾಹಿತ್ಯ ಬರೆಯುವಂಥದ್ದು, ಕಾಮಿಡಿ ಮಾಡುವಂಥದ್ದು, ಗೀತೆಗಳನ್ನು ಹಾಡುವಂಥದ್ದು, ಕಾಲೇಜ್ ಹುಡುಗಿಯರ ಹೆಸರನ್ನು ಹೇಳುವಂಥದ್ದು, ಅವರಿಗೆ ಕೆಟ್ಟದಾಗಿ ನಿಂದನೆಯನ್ನು ಮಾಡುವಂಥದ್ದು. ಸೊ ಈ ಕುರಿತಾಗಿ ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ, ಹಿರಿಯ ಕಲಾವಿದರು ಸೇರಿದಂತೆ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರ ಒಂದು ಅಭಿಪ್ರಾಯವೂ ಕೂಡ ಆಗಿತ್ತು. ಸೊ ಈ ಕುರಿತಾಗಿ ಮ್ಯೂಸಿಕ್ ಮೈಲಾರಿಯ ವಿಚಾರವೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಜನ ಪ್ರಸ್ತಾಪ ಮಾಡಿದ್ರು. ಮತ್ತು ಇದರಿಂದ ಯಾರಿಗೂ ಕೂಡ ನೇರವಾಗಿ ನೋವು ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಕಲಾವಿದರು ಆ ಎಲ್ಲವನ್ನು ಕೂಡ ಯೋಚನೆ ಮಾಡಿ ಯಾರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡದೆ ಒಂದು ಎಚ್ಚರಿಕೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಮುಂದಿನ ದಿನದಲ್ಲಿ ಇದು ಒಂದು ದೊಡ್ಡ ಹಂತಕ್ಕೆ ಅಥವಾ ಮುಂದಿನ ದಿನದಲ್ಲಿ ಒಂದು ದೊಡ್ಡ ತಿರುವು ಕೂಡ ಪಡೆದುಕೊಂಡರೂ ಕೂಡ ಯಾವುದೇ ರೀತಿಯಾದಂಥ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಬಹುಶಃ ಉತ್ತರ ಕರ್ನಾಟಕಕ್ಕೆ ಇದೊಂದು, ಅಥವಾ ಈ ವಿಶೇಷವಾಗಿ ಈ ಜಾನಪದ ಏನಿದೆಯಲ್ಲ ಇದಕ್ಕೆ ಒಂದು ಕಡಿವಾಣವನ್ನು ಹಾಕೋದಕ್ಕೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಲೇಬೇಕಾಗಿತ್ತು. ಈಗ ಆ ವ್ಯವಸ್ಥೆ ನಡೀತಾ ಇದೆ. ಯಾರ್ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿ ಈ ಒಂದು ಸಂಘಟನೆ ಅಥವಾ ಈ ಒಂದು ತಂಡಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಜಾನಪದ ಅನ್ನೋದಕ್ಕೆ ಒಂದು ತನ್ನದೇ ಆದಂಥ ಗತ್ತಿದೆ. ಸೊ ಏನೋ ಒಂದು ಮನಸ್ಸಿಗೆ ಬಂದ ಹಾಗೆ ಸಿಕ್ಕಿರುವ ಪದಗಳನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಏನೇನೋ ನಿಂದನೆ ಮಾಡುವಂಥ ಗೀತೆಗಳನ್ನು ಮಾಡೋದ್ರಿಂದ ಅದು ಜಾನಪದ ಅಂತ ಅನಿಸ್ಕೊಳ್ಳೋದಿಲ್ಲ. ಅದನ್ನು ದಂಧೆ ಪದ ಅಂತ ವಿಶೇಷವಾಗಿ ನೀವು ಹೆಸರನ್ನು ನಾಮಕರಣ ಮಾಡಿ ಅಂಥ ಗೀತೆಗಳನ್ನು ಹಾಡುವಂಥವರು ಆ ಒಂದು ತಮ್ಮದೇ ಆದಂಥ ಸಂಘಟನೆಗಳನ್ನು ಮಾಡ್ಕೊಳ್ಳಿ, ಸಂಘಗಳನ್ನು ಮಾಡ್ಕೊಳ್ಳಿ, ಅದರಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ಸೊ ನೀವು ಹಾಡಬಹುದು. ನೀವೆಲ್ಲಿಯೂ ಕೂಡ ಜಾನಪದ ಅಂತ ಪ್ರಸ್ತಾಪ ಪಡಿಸೋ ಹಾಗಿಲ್ಲ. ಅದೇ ರೀತಿಯಾಗಿ ಯಾವುದೇ ಕಡೆಯೂ ಕೂಡ ನಾವು ಜಾನಪದ ಕಲಾವಿದರು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ನಾವು ದಂಧೆ ಪದದ ಕಲಾವಿದರು ಅಂತ ನೀವು ಹೇಳಿಕೊಂಡು ನಿಮ್ಮ ಹೊಟ್ಟೆಪಾಡಿಗಾಗಿ ನೀವು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ಈ ಒಂದು ಯಾಕೆಂತಂದರೆ ಈ ಒಂದು ಆಕ್ರೋಶ ಭರಿತವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಸಾಕಷ್ಟು ಜನ ಇದ್ದಾರೆ, ಎಂತೆಂಥ ಕಲಾವಿದರು ಕೈ ಕಟ್ಕೊಂಡು ಕುಳಿತುಕೊಂಡು ಬಿಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ. ಇವತ್ತು ಈ ಕೆಟ್ಟ ಪದಗಳನ್ನು ಕೇಳೋದಕ್ಕಾಗದೆ ಎಷ್ಟೋ ಜನ ಕಲಾವಿದರು ಮೊಬೈಲ್ಗಳನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ, ಯಾವುದೋ ಒಂದು ತಮ್ಮ ತೋಟದಲ್ಲಿ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ. ಅವರ ಗರಡಿಯಲ್ಲೇ
ಬೆಳೆದಿರ್ತಕ್ಕಂಥ ಎಷ್ಟೋ ಕಲಾವಿದರು ಇವತ್ತು ದೊಡ್ಡ ದೊಡ್ಡ ಮನೆ ಅಥವಾ ಈ ಆಸ್ತಿ, ಕಾರು ಎಲ್ಲವನ್ನು ಕೂಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ. ನಿಮ್ಮ ಒಂದು ಪರಿಶ್ರಮದಿಂದ ನೀವು ಮಾಡ್ಕೊಳ್ತಾ ಇದ್ದೀರಾ, ಮಾಡ್ಕೊಳ್ಳಿ. ಆದರೆ ಯಾವ ದಾರಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ, ನಾವು ಏನು ಕೆಲಸವನ್ನು ಮಾಡಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ಕೆಟ್ಟ ಪದಗಳನ್ನು ಹಾಡುವಂಥದ್ದು, ಕೆಟ್ಟ ರೀತಿಯಾಗಿ ಆ್ಯಕ್ಟಿಂಗ್ಗಳನ್ನು ಮಾಡುವಂಥದ್ದು, ವಿಶೇಷವಾಗಿ ಇತ್ತೀಚೆಗೆ ಡ್ಯಾನ್ಸ್ಗಳು ಕೂಡ ಏನಾಗ್ಬಿಟ್ಟಿದ್ದಾವೆ ಅಂತಂದರೆ, ಉತ್ತರ ಕರ್ನಾಟಕದ ಒಂದು ಕಲ್ಚರ್ ಇದೆ, ವಿಶೇಷವಾಗಿ ಹಿಲ್ಕಲ್ ಸೀರೆ ಅಂತ ಕರಿತೀವಿ. ಆ ಹಿಲ್ಕಲ್ ಸೀರೆಯೂ ಕೂಡ ಸಿಗೋದು ಉತ್ತರ ಕರ್ನಾಟಕ, ಬಹುಶಃ ಬಾಗಲಕೋಟೆ ಜಿಲ್ಲೆಯ ಹಿಲ್ಕಲ್ ಅದೊಂದು ತಾಲೂಕು ಅಂತ ಕಾಣಿಸುತ್ತೆ. ಆ ಒಂದು ಹಿಲ್ಕಲ್ ಸೀರೆ ದೇಶದಾದ್ಯಂತ ಪ್ರಚಾರ ಇದೆ ಮತ್ತು ದೇಶದಾದ್ಯಂತ ಹೆಸರನ್ನು ಕಳಿಸಿದೆ. ಅಂತಹ ಸಂಸ್ಕಾರ ಮತ್ತು ಅಂತಹ ಸಂಸ್ಕೃತಿ ಇರುವಂತಹ ನಾಡು ಉತ್ತರ ಕರ್ನಾಟಕ. ಸೊ ಅದನ್ನು ಎಲ್ಲೋ ಒಂದು ಕಡೆ ಹೋಗಿ ಹಾಳು ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಕೆಲವೊಂದಿಷ್ಟು ಯಾವುದೋ ರಿಯಾಲಿಟಿ ಶೋ ಮಾಡಿದ್ದೀನಿ ಅಥವಾ ಇನ್ನೇನೋ ಮಾಡಿದ್ದೀನಿ, ಇನ್ನೇನೋ ದಬಾಕಿದ್ದೀನಿ ಅನ್ನೋ ಕಾರಣಕ್ಕೆ ಏನೇನೆಲ್ಲ ಮಾಡೋದಕ್ಕೆ ಅಥವಾ ಈ ವೇದಿಕೆ ಮೇಲೆ ಹೇಗೆ ಬೇಕಾದರೂ ಡ್ಯಾನ್ಸ್ ಮಾಡಿ 3 ಗಂಟೆ ಕಾರ್ಯಕ್ರಮವನ್ನು ಮುಗಿಸಿ ದುಡ್ಡು ತೆಗೆದುಕೊಂಡು ಮನೆಗೆ ಹೋಗ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಬಿಟ್ಟು ಬಿಡಿ. ದಯವಿಟ್ಟು ನಿಮ್ಮ ಒಂದು ಚಪಲಕ್ಕಾಗಿ ಅಥವಾ ನೀವು ಮಾಡುವಂಥ ದಂಧೆಗಾಗಿ ಜಾನಪದ ಹೆಸರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೆ ಹಾಸ್ಯವನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಹಾಸ್ಯ ಅಂತ ಬಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರಾಣೇಶ್ ಅವರು ಕೂಡ ಹಾಸ್ಯವನ್ನು ಮಾಡ್ತಾರೆ, ಇದೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಪ್ರಾಣೇಶ್ ಅವರಿಗೂ ಕೂಡ ವೇದಿಕೆಗಳು ಕಡಿಮೆ ಆಗ್ತಾ ಇದ್ದಾವೆ. ಯಾಕೆ ಅಂತಂದರೆ ಇಂತಹ ನಾಲಾಯಕ ಜಾನಪದ ಅನ್ನೋ ಒಂದು ದಂಧೆಯನ್ನು ಮಾಡುವವರಿಂದ ಹಿರಿಯ ಕಲಾವಿದರಿಗೂ ಕೂಡ ಇದರಿಂದ ಸಾಕಷ್ಟು ನೋವಿದೆ. ಸಾಕಷ್ಟು ಜನ ಇದಕ್ಕೋಸ್ಕರ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ಅಂದರೆ ಯಾರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಲ್ಲ, ತಮ್ಮ ಒಂದು ಟ್ಯಾಲೆಂಟಿಂದ ಹೋಗಲಿ, ತಮ್ಮ ಟ್ಯಾಲೆಂಟನ್ನು ಬಳಸ್ಕೊಂಡು ಅವರು ಮುನ್ನುಗ್ಗಲಿ. ಅದನ್ನು ಹೊರತುಪಡಿಸಿ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋದು, ಅಪಹಾಸ್ಯ ಮಾಡೋದು, ಇನ್ನೊಬ್ಬರಿಗೆ ಅವಹೇಳನಕಾರಿಗಳ ಒಂದು ಮಾತುಗಳನ್ನು ಹಾಡೋದು, ಈ ರೀತಿಯಾಗಿ ನಡೆದುಕೊಳ್ಳೋದು ಸರಿಯಲ್ಲ ಅನ್ನೋದು ಆ ಒಂದು ಚರ್ಚೆಯಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಾರಾಂಶ ಅದು. ಸೊ ಆ ಕುರಿತಾಗಿ ನಿಮ್ಮ ಒಟ್ಟಿಗೆ ಮಾಹಿತಿಗಳನ್ನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ವಿಶೇಷವಾಗಿ ಇನ್ನು ಮುಂದೆ ಈ ಒಂದು ಕೆಟ್ಟ ಪದಗಳನ್ನು ಮಾಡಿಕೊಂಡು ಏನು ವೇದಿಕೆಯ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆ ಒಂದು ಕಾರ್ಯಕ್ರಮಗಳ ಒಂದು ತಂಡ ಏನಿರುತ್ತೆ, ಆ ಕಾರ್ಯಕ್ರಮದ ಒಂದು ತಂಡ ಏನಿರುತ್ತೆ ಅಥವಾ ಆರ್ಕೆಸ್ಟ್ರಾ ಅಂತ ಏನು ಕರಿತೀವಿ, ಆ ಆರ್ಕೆಸ್ಟ್ರಾ ಮೇಲೂ ಕೂಡ FIR ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ತಂಡದಲ್ಲಿ ಅಸಹ್ಯವಾಗಿ ಮಾತನಾಡಿರ್ತಕ್ಕಂಥದ್ದು ಅಥವಾ ಅಸಹ್ಯವಾಗಿ ಏನು ಹಾಡುಗಳನ್ನು ಹಾಡಿರುವಂಥದ್ದು ಅವರ ವಿರುದ್ಧವೂ ಕೂಡ ದೂರು ದಾಖಲಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲರೂ ಕೂಡ ಇವುಗಳನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಅಸಹ್ಯವಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಅಥವಾ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಏನಿದೆ ಒಂದು ಪೊಲೀಸ್ ಸ್ಟೇಷನ್ ಏನಿರುತ್ತೆ, ಅವರೆಲ್ಲರಿಗೂ ಕೂಡ ನೀವು ದೂರು ಕೊಡೋದಕ್ಕೆ ಮುಂದೋಗಿ, ಒಂದು ವೇಳೆ ಅವರು ದೂರು ದಾಖಲಿಸ್ಕೊಂಡಿಲ್ಲ ಅಂತಂದರೆ ಆ ವಿಚಾರವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ. ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಹೆದರೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಈ ಒಂದು ದಂಧೆಯನ್ನು ಬಗ್ಗು ಬಡಿಯೋದಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಜನಗಳು ಕೂಡ ಹಾಗೆ ಇದ್ದಾರೆ ಅಂತ ಒಂದು ಕಡೆ ಅನಿಸುತ್ತೆ, ಕೆಲವು ಜನರು ಮಾತ್ರ ಇಂತಹ ಕಲಾವಿದರನ್ನು ಅಥವಾ ಕಲಾವಿದರು ಅಂತ ದಂಧೆಯನ್ನು ಮಾಡುವಂಥವ್ರನ್ನ ಯಾಕೆ ಕರೆಸ್ಕೊಳ್ತಾ ಇದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗದೇ ಇರುವಂಥ ಒಂದು ಪ್ರಶ್ನೆ ಇದೆ. ಸೊ ಈ ರೀತಿಯಾದಂಥ ಕಲಾವಿದರಿಗೆ, ಈ ರೀತಿಯಾದಂಥ ದಂಧೆಕೋರರಿಗೆ ಯಾರೂ ಕೂಡ ಅವಕಾಶವನ್ನು ಮಾಡಿಕೊಡೋದಕ್ಕೆ ಹೋಗಬೇಡಿ. ಸಾಕಷ್ಟು ಜನ ಕಲಾವಿದರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ, ಕಲಾವಿದರಿಗೆ ಏನೂ ಕೂಡ ಕಡಿಮೆ ಇಲ್ಲ. ಬಹುಶಃ ಇವತ್ತು ಬೇರೆ ಭಾಗಗಳಿಗೆ ಹೋದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ಕಲೆ ಅಥವಾ ಕಲಾವಿದರಿಗೆ ಬೆಲೆ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂತಂದರೆ ನಾನೊಬ್ಬ ಮಹಾನ್ ಕಲಾವಿದ ಅನ್ನೋ ರೀತಿ ಹೋಗಿಬಿಡ್ತಾರೆ, ಕಲೆ ಅಥವಾ ಕಲಾವಿದ ಅನ್ನೋದಕ್ಕೆ ಒಂದು ಟೇಸ್ಟ್ ಇರೋದಿಲ್ಲ. ಸೊ ಇಂಥವರಿಂದ ಬೇರೆ ಬೇರೆ ಒಂದು ರಿಯಾಲಿಟಿ ಆಗಿ ಅಥವಾ ಜೆನ್ಯೂನ್ ಆಗಿ ಒಂದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಕಲಾವಿದನಾಗಿ ಬೆಳೆದಿರ್ತಕ್ಕಂಥವನಿಗೂ ಕೂಡ ಇವತ್ತು ಬೆಲೆ ಸಿಗದಂತ ಆಗಿಬಿಟ್ಟಿದೆ. ಬರೀ ಡಬಲ್ ಮೀನಿಂಗು ಅಂಥದ್ದೆಲ್ಲವೂ ಕೂಡ ಕೇವಲ ನಮ್ಮ ಉತ್ತರ ಕರ್ನಾಟಕದಲ್ಲ, ಬೆಂಗಳೂರು ಭಾಗದಲ್ಲೂ ಕೂಡ ಇಂತಹದ್ದಿದೆ. ನಾನು ಉತ್ತರ ಕರ್ನಾಟಕ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾಗಿ ಇದೆ ಅಂತಲ್ಲ, ಇಡೀ ರಾಜ್ಯವ್ಯಾಪಿಯೂ ಕೂಡ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇರೋದು ಏನು ಅಥವಾ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾ ಇರೋಕ್ಕೆ ಕಾರಣ, ಮುಖ್ಯವಾದಂಥ ಕಾರಣ, ಉತ್ತರ ಕರ್ನಾಟಕಕ್ಕೆ ಒಂದು ಸಂಸ್ಕಾರ ಸಂಸ್ಕೃತಿ ಅನ್ನೋದಿದೆ. ಇವ್ರುಗಳಿಂದ, ಇಂತಹ ನಾಲಾಯಕರಿಂದ ಅದು ಹಾಳಾಗಬಾರ್ದು ಅನ್ನೋದು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇರೋದು ಅಷ್ಟೇ. ಅದನ್ನು ಹೊರತುಪಡಿಸಿ ಬೇರೆ ಉದ್ದೇಶ ಏನಿಲ್ಲ. ಬದಲಾಗಬೇಕು. ಉತ್ತರ ಕರ್ನಾಟಕ ಒಂದು ಗತ್ತು ಕಮ್ಮತ್ತಿದೆ, ಅದು ಯಾವುದೋ ಒಂದು ನಾಲಾಯಕರಿಂದ ಹಾಳಾಗೋದಕ್ಕೆ ಯಾರು ಕೂಡ ದಾರಿ ಮಾಡಿ ಕೊಡಬೇಡಿ. ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು, ನಿಮ್ಮ ವ್ಯಾಪ್ತಿಯಲ್ಲಿ ಏನು ಒಂದು ಕಾರ್ಯಕ್ರಮಗಳಾಗ್ತಾ ಇರುತ್ತೆ, ಅವರು ಸರಿಯಾಗಿ ಒಂದು ಪರ್ಮಿಷನ್ಗಳನ್ನ ತೆಗೆದುಕೊಂಡಿದ್ದಾರಾ, ಆ ಒಂದು ಆರ್ಕೆಸ್ಟ್ರಾದು ಒಂದು ಲೈಸೆನ್ಸ್ ಇದೆಯಾ ಅಥವಾ ಅನುಮತಿ ಇದೆಯಾ, ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಯಾವುದೋ ಒಂದು ಕಡೆ ಕಾರ್ಯಕ್ರಮ ಆಗ್ತಾ ಇದೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಎಣ್ಣೆ ಹೊಡೆದು ಮಲಗುವಂಥ ಅಧಿಕಾರಿಗಳು, ನಾಲಾಯಕರು ಕೂಡ ಇದ್ದಾರೆ. ಅವರು ಕೂಡ ಎಚ್ಚೆತ್ಕೊಳ್ಳಿ. ಸೊ ಈಗಾಗಲೇ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಎಚ್ಚೆತ್ಕೊಂಡು ದೂರು ಕೂಡ ದಾಖಲಿಸಿಕೊಳ್ಳೋದಕ್ಕೆ ಮುನ್ನುಗ್ತಾ ಇದ್ದಾರೆ. ಕೇವಲ ವಿಜಯಪುರದವರಿಗೆ ಸಂಬಂಧಪಟ್ಟ ಹಾಗೆಲ್ಲ, ಉತ್ತರ ಕರ್ನಾಟಕದಾದ್ಯಂತ ಅಧಿಕಾರಿಗಳೇನಿದ್ದೀರಾ ಎಲ್ಲ ಅಧಿಕಾರಿಗಳು ಇಂಥವ್ರ ವಿರುದ್ಧ ನೀವು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲೋ ಬೆಂಗಳೂರಿನಲ್ಲಿ ಯಾವುದೋ ಒಂದು ಸೆಲೆಬ್ರಿಟಿ ಅಥವಾ ಯಾವುದೋ ಒಂದು ವ್ಯಕ್ತಿ ಕೈಯಲ್ಲಿ ಒಂದು ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಾನೆ ಅಂದ ತಕ್ಷಣ ಅವನ ಮೇಲೆ FIR ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಲಾಂಗ್ ಹಿಡಿದು ಅಲ್ಲ, ಅವನು ವೇದಿಕೆ ಮೇಲೆ ಬಟ್ಟೆ ಬಿಚ್ಚು ಕುಣಿದಾಡಿದ್ರು ಕೂಡ ಅವನನ್ನು
ಕೇಳುವವರು ಯಾರು ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದೆ. ಸೊ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ಇದರಲ್ಲಿ ಅಧಿಕಾರಿಗಳು ಕೂಡ ತಪ್ಪು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಉತ್ತರ ಕರ್ನಾಟಕದ ಯಾವುದೇ ಭಾಗದಲ್ಲಿ ಕಾರ್ಯಕ್ರಮಗಳಾದರೂ ಕೂಡ ಅದರ ಮೇಲೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಏನಿದ್ದಾರೆ ಹದ್ದಿನ ಕಣ್ಣನ್ನು ಇಟ್ಟಿರಲೇಬೇಕಾಗುತ್ತೆ. ಸೊ ಈ ಕುರಿತಾಗಿ ಇಷ್ಟು ದಿನಗಳ ಕಾಲ ಏನಾಗಿದೆಯೋ ಅದನ್ನು ಹೊರತುಪಡಿಸಿ ಇನ್ನು ಮುಂದೆಯಾದರೂ ಉತ್ತರ ಕರ್ನಾಟಕಕ್ಕೆ ಅದರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋದರಲ್ಲಿ ಕಲಾವಿದರು ಕೂಡ ಕೈ ಜೋಡಿಸಬೇಕಾಗುತ್ತೆ, ನಮ್ಮ ಅಧಿಕಾರಿಗಳು ಕೂಡ ಕೈ ಜೋಡಿಸಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಒಂದು ಚರ್ಚೆ ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಬೇರೆ ಏನು ಹೇಳುವಂಥದ್ದಿಲ್ಲ ಇಲ್ಲಿ. ಸೊ ನಿಮ್ಗೆ ಈಗಾಗಲೇ ಅಸಲಿ ಸತ್ಯಾಸತ್ಯತೆ ಏನಾಗಿದೆ ಎಂಬುದು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಕುರಿತಾಗಿ ಹೆಚ್ಚು ವಿವರವನ್ನು ಕೂಡ ಮತ್ತೆ ಗಮನಿಸೋದು ಬೇಡ ಅಂತ ಅನಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.